ಮಹಾದೂರಿ ಈ ಒಂದು ಆನೆಗೋಸ್ಕರ ಇಡೀ ಮಹಾರಾಷ್ಟ್ರ ಅಂಬಾನಿ ಅಂಡ್ ಕಂಪನಿ ವಿರುದ್ಧ ಒಂದಾಗಿ ಹೋರಾಟ ಮಾಡ್ತಾ ಇದೆ. ಕೇವಲ 4 ದಿನದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ್, ಸಾಂಗ್ಲಿ, ಸಾತಾರ ಸೇರಿದಂತೆ 1.5 ಲಕ್ಷಕ್ಕೂ ಅಧಿಕ ಜನ ತಮ್ಮ ಜಿಯೋ ಸಿಮ್ಗಳನ್ನ ಬೇರೆ ಬೇರೆ ನೆಟ್ವರ್ಕ್ ಗಳಿಗೆ ಪೋರ್ಟ್ ಮಾಡ್ಕೊಂಡಿದೆ. ಸೊ ಈ ಕತೆ ಶುರು ಆಗೋದು ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆ ನಾಂದನಿ ಅನ್ನೋ ಊರಿನಿಂದ. ಸುಮಾರು 1992ರಲ್ಲಿ 1300 ವರ್ಷಗಳ ಇತಿಹಾಸವಿರುವ ಸುತ್ತಮುತ್ತಲಿನ 743 ಗ್ರಾಮಗಳಿಗೆ ಸಂಬಂಧಪಟ್ಟ ಇಲ್ಲಿನ ಸ್ವಾಸ್ಥಶ್ರೀ ಜನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥಾನ ಮಠಕ್ಕೆ ಮಹಾದೂರಿ ಹೆಸರಿನ 6 ವರ್ಷದ ಆನೆಯನ್ನ ಕರ್ನಾಟಕದ ಕಾರಿನಿಂದ ತಂದು ಸಾಕಲಾರಂಭಿಸ್ತಾರೆ. ಮಹಾರಾಜ ಅಕ್ಬರ್ ಈ ಮಠಕ್ಕೆ ಆನೆಯೊಂದನ್ನ ಕಾಣಿಕೆಯಾಗಿ ನೀಡಿದ್ದ. ಅಲ್ಲಿಂದ ಈ ಮಠದಲ್ಲಿ ಆನೆಯನ್ನ ಸಾಕುವ ಪ್ರತೀತಿ ತಂದೆ. ಎಲ್ಲವೂ ಸರಿಯಾಗಿ ನಡೆದಿತ್ತು. ಆನೆ ಊರಿನವರೊಟ್ಟಿಗೆ, ಅಲ್ಲಿನ ಮಕ್ಕಳೊಟ್ಟಿಗೆ ಒಂದು ಮಗುವಿನಂತೆ ಆಟ ಆಡ್ತಾ ಊರಿನ ಬೀದಿಗಳಲ್ಲಿ ಯಾರಿಗೂ ಪಟಳ ಕೊಡದೆ ಸಂಚರಿಸ್ತಾ ಇತ್ತು. ಹಬ್ಬ ಹರಿದಿನಗಳಲ್ಲಿ ಭಾಗಿಯಾಗ್ತಾ ಇತ್ತು. ಒಟ್ನಲ್ಲಿ ಮಹಾದೂರಿ ಈ ಊರಿಗೆ ಒಂದು ಪ್ರಾಣಿಯಂತೆ ಇರಲಿಲ್ಲ, ಬದಲಿಗೆ ಈ ಊರಿನ ಮಗಳಂತಿದ್ದರು. ಆದ್ರೆ 31 ಅಕ್ಟೋಬರ್ 2023ಕ್ಕೆ ಅಮೆರಿಕ ಮೂಲದ ಪ್ರಾಣಿ ಹಕ್ಕುಗಳ ಸಂಸ್ಥೆಯಾದ ಬೆಟಾ ಭಾರತದ ಪರಿಸರ ಹಾಗೂ ಅರಣ್ಯ ಸಚಿವಾಲಯದ ಹೈ ಪವರ್ ಕಮಿಟಿಗೆ ಈ ಜೈನ ಮಠದಲ್ಲಿ ಮಹಾದೂರಿ ಆನೆಯ ಉಪಚಾರ ಸರಿಯಾಗಿ ನಡೀತಾ ಇಲ್ಲ, ಅದಕ್ಕೆ ಅನೇಕ ಗಾಯಗಳಾಗಿವೆ, ಅದನ್ನ ಒಂದು ಕೋಣಿಲಿ ಏಕಾಂತದಲ್ಲಿ ಬಂಧಿಸಿಡಲಾಗ್ತಾ ಇದೆ, ಅದರಿಂದ ಅದರ ಮಾನಸಿಕ ಸ್ಥಿತಿ ಕೂಡ ಹಾಳಾಗಿದೆ. ಅದಲ್ಲದೆ ಹಬ್ಬ ಹರಿದಿನಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಈ ಆನೆಯನ್ನ ಬಳಸಲಾಗ್ತಾ ಇದೆ ಅಂತ ವರದಿ ಮಾಡುತ್ತೆ. ಹಾಗಾಗಿ 27 ಡಿಸೆಂಬರ್ 2024ಕ್ಕೆ ಹೈ ಪವರ್ ಕಮಿಟಿ ಈ ಆನೆಯನ್ನ ಗುಜರಾತ್ನ ಜಾಮ್ನಗರದ ಅನಂತ್ ಅಂಬಾನಿ ಮಾಲೀಕತ್ವದ ಒಂತಾರ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸ್ಥಳಾಂತರಿಸುವಂತೆ ಆದೇಶದ ವರದಿಯನ್ನ ಪಾಸ್ ಮಾಡುತ್ತೆ. ಆನೆಯ ಆರೋಗ್ಯ ಸರಿ ಇದೆ ಅಂತ ಜೈನ ಮಠ ವಾದ ಮಾಡುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಮಠ ವಿಫಲವಾಗುತ್ತೆ. ಹಾಗಾಗಿ 16 ಜುಲೈ 2025ಕ್ಕೆ ಬಾಂಬೆ ಹೈಕೋರ್ಟ್ ಅದನ್ನ ವಜಾಗೊಳಿಸುತ್ತೆ. ಜುಲೈ 28ಕ್ಕೆ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಕೈಗೆತ್ತಿಕೊಂಡು ಆನೆಯನ್ನ ಒಂತಾರಾಗಿ ವರ್ಗಾಯಿಸುವಂತೆ ಆದೇಶವನ್ನು ಹೊರಡಿಸುತ್ತೆ. ಕೊನೆಗೆ ಮಹಾದೂರಿ ತಾನು ಆನೆ ಬೆಳೆದ ತನ್ನ ತವರೂರನ್ನ ಬಿಟ್ಟು ಒಂತಾರಾಗೆ ತೆರಳುವ ಆ ದಿನ ಬಂದೇ ಬಿಡ್ತು. 30 ಜುಲೈ 2025. ಆ ಸಮಯಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಭಾಗಿಯಾಗಿತ್ತು. ಚಿತ್ತ ಮಕ್ಕಳಿಂದ ತೆಗೆದುಕೊಂಡು ತೊಟ್ಟರುವರೆಗೂ ಎಲ್ಲರ ಕಣ್ಣುಗಳು ಮೀರಾಗೆ. ಮಹಾದೂರಿ ಕೂಡ ಕಣ್ಣೀರಿದಿಂದಲೇ ತನ್ನ ತವರೂರಿಗೆ ವಿದಾಯವನ್ನ ಸೂಚಿಸಿದರು. ಸುಳ್ಳು ಆರೋಪಗಳನ್ನು ಒಡ್ಡಿ ತಮ್ಮ ಮನೆಯ ಮಗನನ್ನ ಒಂತಾರಾಗೆ ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಕ್ಕೆ ಅಂಬಾನಿ ವಿರುದ್ಧ ಕೊಲ್ಲಾಪುರದ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಶುರುವಾದವು. ಅದರ ಬಿಸಿ ತಟ್ಟುತ್ತಿದ್ದಂತೆ ಒಂತಾರ ಸಿಇಒ ಮಹಾದೂರಿಯನ್ನ ಮರಳಿ ಕಳಿಸೋಕೆ ನಮ್ಮದೇನೋ ಅಭ್ಯಂತರ ಇಲ್ಲ, ಸುಪ್ರೀಂ ಕೋರ್ಟ್ ನ ಆದೇಶ ಏನ್ ಬರುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂದ್ರೆ ಸೌತ್ ಆಫ್ರಿಕಾದ 30 ಸಂಘಟನೆಗಳನ್ನ ಒಳಗೊಂಡ ವನ್ಯಜೀವಿ ರಕ್ಷಣಾ ವೇದಿಕೆ ಒಂತಾರಾದಲ್ಲಿ ಇಲ್ಲಿಗಲ್ ಆಗಿ ಪ್ರಾಣಿಗಳ ಟ್ರೇಡಿಂಗ್ ನಡೀತಾ ಇದೆ, ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಭಾರತದ ಅರಣ್ಯ ಹಾಗೂ ಪರಿಸರ ಸಚಿವರಿಗೆ ಪತ್ರ ಬರೆದಿತ್ತು. ಅದರ ಬಗ್ಗೆ ಡೆಕ್ಕನ್ ಹೆರಾಲ್ಡ್, ಟ್ರಿಬ್ಯೂನ್, ಟೆಲಿಗ್ರಾಫ್ ಸೇರಿದಂತೆ ಅನೇಕ ನ್ಯೂಸ್ ಆರ್ಗನೈಸೇಷನ್ಗಳು ವರದಿ ಮಾಡಿದ್ವು. ಆದ್ರೆ ಆ ವೆಬ್ಸೈಟ್ಗಳು ಈಗ 404 ಪೇಜ್ ನಾಟ್ ಫೌಂಡ್ ಎರರ್ ತೋರಿಸ್ತಾ ಇದ್ದಾರೆ. ಪ್ರಾಣಿಗಳ ಸಂರಕ್ಷಣೆ ಹೆಸರಲ್ಲಿ ಒಂತಾರಾದಲ್ಲಿ ದೊಡ್ಡ ಬಿಸಿನೆಸ್ ನಡೀತಾ ಇದೆ. ಈಗ ಸಮಯ ತುಂಬಾ ಕಡಿಮೆ ಇದೆ, ಅದರ ಬಗ್ಗೆ ಮತ್ತೆ ಯಾವಾಗಲಾದ್ರೂ ಚರ್ಚೆ ಮಾಡೋಣ.